ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕತೆ ಬಗ್ಗೆ ಮಾತಾಡೋಣ. ಒಂದು ಸ್ಪೀಡಿಂಗ್ ಟಿಕೆಟು ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಡುತ್ತೆ. ಅದು ಹೇಗೆ ಸಾಧ್ಯ? ಬನ್ನಿ, ಈ ಅದ್ಭುತ ಕತೆಯ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ನೋಡಿ, ಟಿಕೆಟ್ ಕೊಟ್ಟ ಅಧಿಕಾರಿಯೇ ಅದನ್ನ ಕಳ್ಕೊಂಡ್ರಂತೆ. ಅಷ್ಟೇ ಅಲ್ಲ, ಒಂದು ವೇಳೆ ಅದು ಮತ್ತೆ ಸಿಕ್ಕಿದ್ರೂ ಪರವಾಗಿಲ್ಲ, ಅದನ್ನ ಕೇವಲ ಒಂದು ವಾರ್ನಿಂಗ್ ಅಂತ ಪರಿಗಣಿಸ್ತೀನಿ ಅಂತನೂ ಹೇಳಿದ್ದಾರೆ. ಇದನ್ನ ನಂಬೋಕ್ಕಾಗುತ್ತಾ? ಇದು ಹೇಗ್ ಸಾಧ್ಯವಾಯ್ತು? ಇದೇ ಅಲ್ವಾ ಒಂಥರ ಮಿರಾಕಲ್ ಅನ್ಸೋದು. ಹಾಗಾದ್ರೆ ಈ ನಂಬಲ ಸಾಧ್ಯವಾದ ಘಟನೆಗೆ ಕಾರಣ ಏನು? ಎಲ್ಲ ಶುರುವಾಗಿದ್ದು ಕೋಲ್ಬಿ ಅನ್ನೋ ವ್ಯಕ್ತಿಗೆ ಎದುರಾದ ಒಂದು ತುಂಬಾನೇ ಸಾಧಾರಣ ಸಮಸ್ಯೆಯಿಂದ. ಕೆಲವು ದಿನಗಳ ಹಿಂದೆ ಕೋಲ್ಬಿಗೆ ಸ್ಪೀಡಿಂಗ್ ಟಿಕೆಟ್ ಸಿಕ್ಕಿತ್ತು ಅಲ್ವಾ? ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಆಗುವಂಥದ್ದೇ. ಇದರಲ್ಲಿ ವಿಶೇಷ ಏನಿದೆ ಅಂತ ಅನ್ಕೋಬೋದು. ಆದರೆ ಈ ಟಿಕೆಟ್ ಸಿಕ್ಕಿದ್ಮೇಲೆ ನಡೆದಿದ್ದೇ ನಿಜವಾದ ಕಥೆ. ನೋಡಿ, ಕೋಲ್ಬಿಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತೇನಲ್ಲ, ಸ್ವಲ್ಪ ತಿಳಿದಿತ್ತು. ಆದರೆ ಹಿಂದಿನ ಕೆಲವು ಅನುಭವಗಳಿಂದ ಅದರ ಮೇಲೆ ಪೂರ್ತಿ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಅವರು ಪ್ರಯತ್ನಿಸಿದಾಗೆಲ್ಲ ಸಿಕ್ಕಿದ್ದು ಬರೀ ಸಣ್ಣ ಪುಟ್ಟ ರಿಸಲ್ಟ್ಸ್ ಅಷ್ಟೇ. ಅದಕ್ಕೆ ಅವರು ಅದರ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ರು. ಆದರೆ ಒಂದೇ ಒಂದು ಘಟನೆ ಕೋಲ್ಬಿಯ ಯೋಚನಾ ಲಹರಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಈ ಕಥೆಯ ಅಸಲಿ ಟರ್ನಿಂಗ್ ಪಾಯಿಂಟ್ ಶುರುವಾಗಿದ್ದೇ ಅಲ್ಲಿಂದ. ಅವರೊಬ್ಬರು ಫ್ರೆಂಡ್ ಜೊತೆ ಸೇರ್ಕೊಂಡು ದ ಸೀಕ್ರೆಟ್ ಅನ್ನೋ ಒಂದು DVD ನೋಡಿದ್ರು. ಅಷ್ಟೇ, ಅದನ್ನ ನೋಡಿದ್ಮೇಲೆ ಅವರ ಮನಸ್ಸಲ್ಲಿ ಏನೋ ಒಂಥರ ಕ್ಲಿಕ್ ಆಯ್ತು. ಲಾ ಆಫ್ ಅಟ್ರಾಕ್ಷನ್ ಮೇಲಿದ್ದ ಅವರ ನಂಬಿಕೆ ಮತ್ತೆ ಚಿಗುರೊಡೆಯಿತು. ಆ ಸ್ಫೂರ್ತಿ ಸಿಕ್ಕಿದ್ಮೇಲೆ ಕೋಲ್ಬಿ ಕೆಲವೊಂದು ಸಿಂಪಲ್ ಆದ ಮೆಂಟಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರು. ಮೊದಲು ಲಾ ಆಫ್ ಅಟ್ರಾಕ್ಷನ್ ಅನ್ನೋದನ್ನ ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರು. ಆಮೇಲೆ ತಮ್ಮ ಹಳೆ ಡೌಟ್ಸ್ ಎಲ್ಲವನ್ನೂ ಬದಿಗಿಟ್ರು. ಆಮೇಲೆ ಒಂದು ಗಟ್ಟಿಯಾದ ಹೊಸ ನಿರ್ಧಾರ ತಗೊಂಡ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ರಿಸಲ್ಟ್ ಏನಾಗುತ್ತೋ ಅನ್ನೋ ಚಿಂತೆಯನ್ನೇ ಸಂಪೂರ್ಣವಾಗಿ ಬಿಟ್ಬಿಟ್ರು. ಇದೇ ನೋಡಿ ಅತಿ ಮುಖ್ಯವಾದ ಭಾಗ. ಅವ್ರೇನ್ ಮಾಡಿದ್ರು ಗೊತ್ತಾ? ಅವ್ರ ಮನ್ಸಲ್ಲಿ ಅಯ್ಯೋ ನನ್ಗೆ ಟಿಕೆಟ್ ಬೀಳ್ಬಾರ್ದಿತ್ತು ಅಂತ ಬೇಡ್ಕೊಳ್ಳಿಲ್ಲ. ಬದಲಾಗಿ ಗೊತ್ತಾ, ನನ್ನತ್ರ ಸ್ಪೀಡಿಂಗ್ ಟಿಕೆಟ್ ಅನ್ನೋದೇ ಇಲ್ಲ ಅಂತ ಘೋಷಿಸಿಬಿಟ್ರು. ಅಂದ್ರೆ ಅದು ಆಗ್ಲೇ ನಡೆದು ಹೊಡಿರೋ ಸತ್ಯ ಅನ್ನೋ ಹಾಗೆ. ಇದು ಸಿಂಪಲ್ ಆಗಿ ಕಾಣಿಸಿದ್ರು, ತುಂಬಾನೇ ಪವರ್ಫುಲ್ ಸ್ಟೇಟ್ಮೆಂಟ್. ಸರಿ, ಹಾಗಾದ್ರೆ ಈ ರೀತಿ ಘೋಷಣೆ ಮಾಡಿದ್ಮೇಲೆ ಏನಾಯ್ತು? ಅದು ನಿಜವಾಗ್ಲೂ ಕೆಲಸ ಮಾಡ್ತಾ? ಬನ್ನಿ ಮಾಡೋಣ. ರಿಸಲ್ಟ್ ಏನೂ ತಕ್ಷಣಕ್ಕೆ ಸಿಗಲಿಲ್ಲ. ಕೋಲ್ಬಿ ಆ ಘೋಷಣೆ ಮಾಡಿ ಸುಮ್ಮನೆ ಆಗಿದ್ರು. ಸುಮಾರು 1 ವಾರ ಆಗಿರ್ಬೋದು. ಆಗ ಒಂದು ಫೋನ್ ಕಾಲ್ ಬಂತು. ಆ ಒಂದೇ ಒಂದು ಕಾಲ್ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಆ ಕಾಲ್ ಮಾಡಿದ್ದು ಕೋಲ್ಬಿಯೇ ಅವರ ಫ್ರೆಂಡ್ಗೆ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಹೇಳಿದ್ರು, ದಿ ಸೀಕ್ರೆಟ್ ನನ್ಗೋಸ್ಕರ ವರ್ಕ್ ಆಯ್ತು ಅಂತ. ಅವರ ಧ್ವನಿಯಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆಷ್ಟು ಖುಷಿ, ಎಷ್ಟು ಆಶ್ಚರ್ಯ ಆಗಿತ್ತು ಅಂತ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಆ ಟಿಕೆಟ್ ಕೊಟ್ಟಿದ್ದ ಪೊಲೀಸ್ ಆಫೀಸರೇ ಅದನ್ನ ಎಲ್ಲೋ ಕಳೆದು ಹಾಕಿದ್ರು. ಅಷ್ಟೇ ಅಲ್ಲ, ಒಂದು ವೇಳೆ ಟಿಕೆಟ್ ವಾಪಸ್ ಸಿಕ್ಕಿದ್ರೂ ಫೈನ್ ಹಾಕಲ್ಲ, ಬರೀ ಒಂದು ವಾರ್ನಿಂಗ್ ಕೊಟ್ಟು ಕಳಿಸ್ತೀನಿ ಅಂತಾನು ಹೇಳಿದ್ರು. ಇದನ್ನ ಕೇವಲ ಕೋಇನ್ಸಿಡೆನ್ಸ್ ಅಂತ ಹೇಳೋಕ್ಕಾಗತ್ತಾ? ಈ ಸುದ್ದಿ ಕೇಳಿದ ಕೋಲ್ಬಿಯ ಫ್ರೆಂಡ್ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಅದ್ಭುತ ಗೆಳೆಯ ಅಂತ. ಆ ಒಂದು ಮಾತಲ್ಲೇ ಆಶ್ಚರ್ಯ, ಖುಷಿ ಎಲ್ಲವೂ ವ್ಯಕ್ತವಾಗುತ್ತೆ. ಸರಿ, ಈ ಇಡೀ ಕಥೆಯಿಂದ ನಾವೇನ್ ಕಲಿಬೋದು? ಇದು ಕೇವಲ ಒಂದು ಟಿಕೆಟ್ನ ಕಥೆ ಅಷ್ಟೇನಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ತತ್ವವೇ ಅಡಗಿದೆ. ಈ ಅನುಭವ ಆಗಿದ್ದು ಕೋಲ್ಬಿಗೆ ಮಾತ್ರ ಅಲ್ಲ. ಈ ಕಥೆಯನ್ನ ಹೇಳ್ತಿರೋ ನಿರೂಪಕರಿಗೂ ತಮ್ಮ ಜೀವನದಲ್ಲಿ ಇದೇ ಥರದ ಅನುಭವಗಳು ಆಗಿವೆಯಂತೆ. ಅನಿರೀಕ್ಷಿತವಾಗಿ ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಹಣ ಬಂದು ಸೇರುತ್ತಿರುವುದನ್ನು ಅವರು ಕೂಡ ಗಮನಿಸಿದ್ದಾರಂತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳು ಏನು? ಮೊದಲನೇದಾಗಿ, ರಿಸಲ್ಟ್ ಬರಲು ಸ್ವಲ್ಪ ಟೈಮ್ ತಗೋಬಹುದು, ಅದಕ್ಕೆಂತ ಬಿಟ್ಕೊಡಬಾರ್ದು. ಎರಡನೇದಾಗಿ, ನಮ್ಮ ಮೇಲೆ, ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇರಬೇಕು. ಇದು ತುಂಬಾನೇ ಮುಖ್ಯ. ಮತ್ತು ಮೂರನೇದು, ಏನಾದ್ರೂ ಬೇಕು ಅಂತ ಆಸೆ ಪಡೋದಕ್ಕಿಂತ ಅದು ಈಗಾಗಲೇ ನಮ್ಮ ಜೀವನದ ಒಂದು ಭಾಗ ಅಂತ ದೃಢವಾಗಿ ನಂಬಬೇಕು, ಅದನ್ನು ಉದ್ದೇಶಿಸಬೇಕು. ಹಾಗಾದರೆ ಈ ಕಥೆಯ ಅಂತಿಮ ಪಾಠ ಏನು? ಸಿಂಪಲ್, ನಮ್ಮ ನಂಬಿಕೆಯ ಶಕ್ತಿ ಮತ್ತು ನಮ್ಮ ಉದ್ದೇಶದ ಮಹತ್ವ. ಅಂದ್ರೆ ನಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇಟ್ಟು ಏನಾದ್ರೂ ಆಗ್ಬೇಕು ಅಂತ ಗಟ್ಟಿಯಾಗಿ ಮನ್ಸಲ್ಲಿ ಅಂದ್ಕೊಂಡ್ರೆ ಅದು ಖಂಡಿತ ನಿಜ ಆಗತ್ತೆ. ಆದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಶಕ್ತಿಯುತವಾದ ಉದ್ದೇಶಕ್ಕೂ ಮತ್ತು ಸುಮ್ನೆ ಹಗಲು ಕನಸು ಕಾಣೋ ಆಸೆಗೂ ನಡುವೆ ಇರೋ ಗೆರೆ ಯಾವುದು? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?